ಅಣ್ಣ ಪಳಂಗವಿ ಎಸ್ಟೇಟ್ ಎಲ್ಲಿರೋದು? ಯಾಕೆ? ನಮ್ಮೂರು ಹುಡ್ಕೊಂಡು ಡೆಡ್ ಬಾಡಿ ಸಿಕ್ಕಿದೆ ಅಂತೆ ಅಲ್ಲಿ. ಹೋಗಿ ಹಳ್ಳ ಹತ್ತಿರ ಸಿಗ್ತದೆ. ನನ್ನ ಫ್ರೆಂಡ್ ಒಬ್ಬ ಮಿಸ್ ಆಗಿದೆ, ನಾನು ಹೋಗಿ ನೋಡ್ಕೊಬರ್ತೀನಿ, ನೀವು ಹೋಗಿರಿ. ಏ ಕಿರಣ, ನೀನಂತ ಡೆಡ್ ಬಾಡಿ ನೋಡ್ಲಿಕ್ಕೆ ಹೋಗಿದ್ದ? ಇಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದೆ. ಯಾರ್ದ? ವಿಕಾಸ. ಇಷ್ಟು ಬೇಗ ಫಿಕ್ಸ್ ಆಯ್ತೇನಾ? ಅವೆಲ್ಲೋದ ನೀ ಬಂದಿದ್ದೆ? ಹಾಸ್ಪಿಟಲ್. ಒಂದು ವಾರದಲ್ಲಿ ಮದುವೆ ಇಟ್ಕೊಂಡು ಹಾಸ್ಪಿಟಲ್ಗೆ ಅಂತ ಹೋಗಿದ್ದವ? ಅದು ಅವ್ರ ಎದುರು ಮನೆ ಆಂಟಿ ಇದ್ರಲ್ಲ, ಮನೆ ಇದ್ರು, ಮಸ್ತ್ ಇದ್ರು ಮಾತ್ರ. ಅವ್ರ ಮನೇಲಿ ಬಲ್ಬ್ ಸುಟ್ಟಿದಂತ ಹೊಸದಾಗಿ ಕರೆದಿದ್ರಂತೆ. ಹೆಂಗೆ ಹಾಕಿರೋ ಬಲ್ಬ್ ಬೆಳಗ್ತಾನೆ ಇಲ್ಲ, ಸಾವು. ಎಂತಕ್ಕಿರ್ಬೋದಾ? ಆಂಟಿ ಬೇಕು ಅಂತಲೇ ಮೇನ್ ಸ್ವಿಚ್ ಆಫ್ ಮಾಡಿರೋದು. ಓ ಸರಸ ಸಲ್ಲಪ್ಪ. ಆಮೇಲೆ ಕತ್ತರಿ ಬಲ್ಬ್ ಹಾಕಿ ಟ್ರೈ ಮಾಡುವಾಗ ಆಂಟಿ ಗಂಡ ಮೇನ್ ಸ್ವಿಚ್ ಆನ್ ಮಾಡ್ಬಿಟ್ಟಿದ್ದಾರೆ. ಲಾಕ್. ಆಮೇಲೆ ಬಿಟ್ಟು ಕಳ್ಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಬಿಟ್ಟು ಕಳ್ಸಿದ್ದಾರೆ ಅಂದ್ರೆ ಖುಷಿ ಅಲ್ವಾ? ಹೋಗಿ ಅಂತ ಬಿಟ್ಟು ಕಳ್ಸಿಲ್ಲ, 2 ಬಿಟ್ಟು ಕಳ್ಸಿದ್ದಾರೆ. ಸರಿ, ನಾನು ಬರುತ್ತೆ. ಆಗ್ಬೋದು. ಬಾಳು ಬಿದ್ದ ಬಾವಿಗೆ ಪಾದಾರ್ಪಣೆ. ಏ ಗುಣ, ರಾತ್ರಿ ಶಿಕಾರಿಗೆ ಹೋಗು. ಎಂತ ಹೊಡೆಯಕ್ಕ? ಎಂತಾದ್ರೇನ ಬಾಳ ಸಿಕ್ಕರು ಸಾಕಲ್ಲ. ಆಯ್ತನಾ? ಏಯ್ ಕರ್ಣ, ಇವತ್ತು ನಾನೇ ಜಾಸ್ತಿ ಶಿಕಾರಿ ಮಾಡೋದು ನೋಡ್ಕೊಳ. ನಾನು ಆಡಿಗೆ ಬಿಟ್ಟಿರೋ ಆಟ ಕಣ ಇದು, ಸುಮ್ಮನೆ ಬಾರ. ಏನಿಲ್ಲ, ನಿಮ್ಮ ಸಿಲೆಬಸ್ ಚೇಂಜ್ ಆಗಿ ಹೋಯ್ತು ಆಯಿತಾ? ಇದು ಹೊಸ ಸಿಲೆಬಸ್. ನಾನು ಆಡಿದ್ದೆ ಆಟ, ಆಡೋದೇ ಬೇಟೆ. ಬಾರ. ಏಯ್, ಎಂತಾದ್ರೂ ಕೇಳಿಸ್ತಾ ಇದೆಯಾ? ನಿನ್ನೆ ಅಂತದ್ದು ಹೋಯ್ತಾ? ಹಾಗೆ ಇರು. ಹಿಂದನು ಎಂಥದ್ದು ಹೋಯ್ತಾ? ಎಂತಾದ್ರೂ ಕಾಣಿಸಿದ್ರೆ ಹೇಳೋ. ಬೋಳಿ ಮಗನೆ, ಬೀಜ ಬಾಯಿಗೆ ಬರ್ತೀಯ ಬಾಸ್ ಹುಡಿಕೆ. ನಡಿ, ಎಂತ ಶಿಕಾರಿನೂ ಬೇಡ, ಏನು ಬೇಡ. ಇರೇ, ಮನೇಲಿ ಎಲ್ಲರೂ ಮನಗಿದ್ರೆ ಆಚೆ ಬರ್ತೀನಿ. ಅಯ್ಯೋ ತಿಕ್ಲಿ, ನೀನು ನನ್ನ ಫ್ರೆಂಡ್ನೇ ಲವ್ ಮಾಡು. ಅಕಸ್ಮಾತ್ ಅವ್ನಿಗೇನಾದರೂ ಗೊತ್ತಾದರೆ ಏನೋ ಮಗ ನನ್ನ ಮೇಲೆ ಡೌಟ್ ಏನೋ ಅಂತ ನಾನು ಅಂತೀನಿ. ನಿನ್ನ ಕೇಳಿದ್ರೆ ನೀನು ನನ್ನ ಮೇಲೆ ಇಷ್ಟೊಂದು ಡೌಟ್ ಪಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಅವರು ನನಗೆ ಅಣ್ಣನ ಸಮಾನ ಅಂತ ಅಂದ್ಬಿಡು, ನಂಬ್ಕೊಬಿಡ್ತಾನೆ. ನೀನೇನಾದರೂ ಅವನ್ನೇ ಮದುವೆ ಆದರೆ ನಾವು ಇವಾಗ ಹೆಂಗಿದ್ದೀವೋ ಆಮೇಲೂ ಹಿಂಗೆ ಇರ್ಬೋದು. ನೀನೇನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ. ಸರಿ, ಇವಾಗ ವೀಡಿಯೋ ಕಾಲ್ ಮಾಡ್ತೀನಿ, ಬಿಚ್ಚು. ಏ ಆದಿ, ನಮ್ಗೊಂದು ಕೆಲಸ ನೋಡ. ಯಪ್ಪ, ನಿಮ್ ಕೆಲಸ ಕೊಡೋಂಥ ಕಂಪ್ನಿ ಇಂಡಿಯಾದಲ್ಲಿ ಇದೆಯಾ? ಎಂತಕ್ಕೆ ಹೇಳದ? ನನ್ಗೆ ಸಹ ಅಷ್ಟು ಕೆಲಸ ಹುಡುಕಿಲ್ಲ. ನಿಮ್ಗೆ ಅಂತ ಹುಡ್ಕೊ ಕೊಟ್ರೆ ನೀವ್ ಏನ್ ಮಾಡಿದ್ರಿ? ಎಂತ ಮಾಡಿದ್ರು?
ನಿಮ್ ಕೆಲಸ ಹೇಳಿದ್ನಲ್ರೋ, ಯಾಕೆ ಇಷ್ಟು ಬೇಗ ಬಂದ್ರಿ? ನಮ್ಮ ಮಗ ಇನ್ಸಲ್ಟ್ ಮಾಡ್ಬೇಕಂತ ಕಣ. ಇನ್ಸಲ್ಟ್ ಮಾಡ್ಬೇಕಾಗಿದ್ದರಿಂದ ನಾನು ಸ್ಕೂಲು ಕಾಲೇಜಿಗೆ ಹೋಗ್ಲಿಲ್ಲ ಮಗ. ಇನ್ನು ಕೆಲ್ಸಕ್ಕೆ ಹೋಗ್ತೀನಿ ನಾನು, ಅದಕ್ಕೆ ಹೋಗಲ್ಲ. ಅವನೇ ಹೋಗ್ಲಿಲ್ಲ ಅಂದ್ರೆ ನಾನು ಹೋಯ್ತೀನಿ ನಮಗ, ಅದಕ್ಕೆ ನಾನು ಹೋಗ್ಲಿಲ್ಲ. The next day. ಇವತ್ತೇನಾಯ್ತ್ರೋ? ಮಗ ಕ್ಲೀನ್ ಶೇವ್ ಮಾಡಿಸ್ಬೇಕಂತೆ ಕಣೋ. ಭಿಕ್ಷೆ ಬೇಡದ್ರು ಸೋಕಿ ಮಾಡ್ಕೊಂಡೆ ಭಿಕ್ಷೆ ಬೇಡದು. ಹೋಗು, ಭಿಕ್ಷೆನ ಬೇಡ, ಹೋಗು. ಮಗ ಅವನೇ ನೀನು ಅವನ ಜೊತೆನೆ ಹೋಗು. ಅಣ್ಣ, ಅಮ್ಮ ಫೋನ್ ಮಾಡವ್ರೆ. ಅಮ್ಮ 10 ನಿಮಿಷ ಅಮ್ಮ, 10 ನಿಮಿಷ ಅಲ್ಲಿ ಇರ್ತೀನಿ. ಯಾರ ಗಾಡಿ ಓಡಿಸೋದು? ತಾನೆ. ಅಮ್ಮ ನಾನು ಬರೋದೇ ಡೌಟು. ಎಂತಕ್ಕ ಕೇಳೋದು ನೀನು? ನನ್ನ ಹತ್ರ ಡಿಎಲ್ ಉಂಟು, ಗೊತ್ತಿಲ್ವಾ ನಿನಗೆ? ನಿನ್ ಮೇಲೆ RTO ಅವ್ರಿಗೆ ನಂಬಿಕೆ ಇರ್ಬೋದು, ನನ್ಗಿಲ್ಲ ಕಣ ಸ್ವಾಮಿ. ಮಗ ಬಾಯ್ಲಿ. ಮಗ ಯಾಕೆ ಹಿಂಗ್ ಓಡ್ತಿದ್ಯಾ? ಅಲ್ಲೊಂದು ಹಣ ಸಿಕ್ಕದು. ಯಾರ್ದು? ಮುಖ ಗುರ್ತು ಸಿಕ್ತಿಲ್ಲ. ಏನಾಗಿದೆ? ಆಕ್ಸಿಡೆಂಟ್ ಅಂತಾರೆ, ಕೊಲೆ ಅಂತಾರೆ. ನಮ್ಗೆಲ್ಲ ಗುಡ್ಡದ ಭೂತಾನೆ ಅನ್ಸುತ್ತೆ. ಗುಡ್ಡದ ಭೂತ ಅಂದ್ರೆ? ಇವತ್ತೊಂದು ಡೆಡ್ ಬಾಡಿ ಸಿಕ್ಕಿದೆ ಅಂದ್ರೆ ಪಕ್ಕ ಇವತ್ ನೈಟ್ ಒಬ್ರು ಮಿಸ್ ಆಗೇ ಆಯ್ತಾರೆ. ಅವ್ರು ಇನ್ನು 2-3 ದಿನ ಆದ್ಮೇಲೆ ಡೆಡ್ ಬಾಡಿ ಹೇಗ್ ಸಿಗ್ತಾರೆ? ಇದೇ ನಡೀತಾ ಇರೋದು. ನಮ್ಮೂರವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಎಲ್ಲಿದೆ ಆ ಗುಡ್ಡ? ಆಗೋ ಅದೇ ಗುಡ್ಡ. ಜಗ ಬೆಳಗೋ ಜ್ಯೋತಿ ನೀನು, ಜನ ಸುಡುವೇಕೆ, ಮನುಕುಲದ ದೈವ ನೀನು, ಮನ ನಡುಗಿಸುವೇಕೆ, ಕನಸಿನಲ್ಲೂ ಬೇಡುವರು ಕರುಣೆ ಇಲ್ಲಬೇಕೆ, ಜ್ಯೋತಿ ನೀನು ಚಿತೆಯಲ್ಲ ನೆನಪಾಗದೇಕೆ, ನಾ ಕಂಡ ದೈವವು ನೀನಲ್ಲ, ಭಕ್ತರೆಂಬ ಕರುಣೆ ನಿನಗಿಲ್ಲ. ತಣಿದು ಬಂದ ದೇಹಗಳ ದಂಡಿಸುವೆ ಏಕೆ, ಹನಿ ಕಾಣದ ಭೂಮಿಗೆ ಬಿಸಿಲಾಗುವೇಕೆ, ಹಸಿವು ಎಂದ ಕಂದನನು ಕಸಿದು ತಿಂದೆ ಏಕೆ, ದೈವ ನೀನು ದುಷ್ಟವಲ್ಲ ನಿನಗೆ ತಿಳಿಯದೇಕೆ, ನಾ ಕಂಡ ದೈವವು ನೀನಲ್ಲ, ಭಕ್ತರೆಂಬ ಕರುಣೆ ನಿನಗಿಲ್ಲ. ನಾನು 9 ಗಂಟೆಗೆಲ್ಲ ಹೋಗ್ಬೇಕಾಯ್ತಾ? ಸ್ವಲ್ಪ ಬೇಗ ಪ್ಲೀಸ್. ಏನದು? ಎಷ್ಟು? 50 500 5,000 ಏನೋ? ಹಲೋ, ಲೌಡ್ ಸ್ಪೀಕರ್ ಆನ್ ಮಾಡು. ನಿನ್ನ ಪೊಡ್ಕಿ ಹಂಗೆ ಹೇಳು, ನಿನ್ನ ಅಕೌಂಟ್ಗೆ 5,000 ಹಾಕಿದ್ದೀನಿ, ಅದನ್ನ ಅವ್ರಿಗೆ ಕೊಡ್ತೀನಿ ಅಂತ. ಅದಕ್ಕೆ ಅವ್ರು ಹೆಂಗಾರ ಕುಡ್ದು ಹಾಳಾಗೋಗ್ಲಿ. ಆದರೆ ಇನ್ನೊಂದ್ಸಲ ನಿನ್ನ ಅಂಥ ಕೆಲಸಕ್ಕೆ ಕರಿಬಾರ್ದು ಅಂತ ಹೇಳಿ ಅಲ್ಲಿಂದ ಎದ್ದೇಳ್ತಾ ಇದ್ರೆ ಸರಿ. ನನ್ನ ಒಬ್ಬನಿಗೆ ಬೇಜಾರಾಗುತ್ತೆ. ಹೌದಾ, ಸರಿ ಆಯಿತು. ನಮ್ಮ ತೋಟದ ಹತ್ರ ಬಾ. ನೀನು? ನಾನು ಬರ್ತೀನಿ, ಬಾ. ಸರಿ. ಎಣ್ಣೆ ಕುಡ್ದಿರೋ ಗೊತ್ತಾಗಬೇಕು. ಸರಿ, ಹುಷಾರು, ಬೇಗ ಬಾ. ಬರ್ತೀನಿ. ಸಾರಿ ಗೈಸ್. ಇವನ್ಗೆ ಯಾವಾಗ ಹುಡುಗಿ ಸಿಕ್ಕಿದ್ದು? ಯಾರದು?
ಪಕ್ಕದೂರ್ ಜಮೀನ್ದಾರು ಮಗಳು. ಸರಿಯಾಗಿ ಸುತ್ತಳತೆ ವಿಸ್ತೀರ್ಣ ಮಾಡಿ ನೋಡಿದ್ರೆ ಅರ್ಧ ಊರೇ ಅವ್ರ ಅಪ್ಪಂದು. ಇಷ್ಟೆಲ್ಲ ಇದೆ, ಅವ್ರಿಗೆ ಗಂಡ್ಮಗ ಇಲ್ವಾ? ಒಬ್ಬ ಇದಾನ, ತಿಂದ್ ಕ್ವಾಣ ಇದ್ದಂಗ. ನಿನಗೆ 30 ಮೂಟೆ ಸರ್ಕಿಳ್ಸೋದಕ್ಕೆ ಊರಾಚೆ ಒಂದು ಜಾಗ ಬೇಕು, ಗೋಡನ್ನು. ನಿನಗೆ ಹೇಳಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಿಲ್ಲ, ಈ ಕೆಲಸ ನಿನ್ನ ಕೈಲೇ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದು ನಮ್ಮ ಅಪ್ಪಂಗೆ ಗೊತ್ತಾಗಬಾರ್ದು. ಅಕಸ್ಮಾತ್ ಏನಾದ್ರು ಗೊತ್ತಾದರೆ ಇಡೀ ನಿಮ್ಮ ಮನೆಯವ್ರನ್ನ ಈಚೆಗೆ ಹಾಕಿ ನಿಮ್ಮ ಮನೇಲೇ ಲೋಡ್ ಮಾಡ್ತೀನಿ ಕಣೋ. ಮತ್ತೆ ಅವ್ರ ಮಗಳು? ಅಪ್ಪ ಅಣುಕ್ ಹೆಸರುವಾಸಿ ಆದ್ರೆ ಮಗಳು ಗುಣಕ್ಕೆ ಹೆಸರುವಾಸಿ. ಎಂಥ ಗುಣ ಗೊತ್ತಾ, ಬಂಗಾರದಂಥ ಗುಣ ಆ ಹುಡುಗಿದು. ನಿನಗೆ ಲವ್ ಅಂದರೆ ಎಲ್ಲ ಆಗಲ್ಲ ಅಲ್ವಾ? ಮತ್ತೆ ಈ ಥರ ಇರೋದು ಏನಂತ ಹೇಳೋದು ಏನೇನು? ಅಫಿಷಿಯಲ್ ಅಫೇರ್. ಸರಿ ಹೊರಡೋಣ. ಹಾಂ, ನನ್ನ ಮನೆ ತಗೊಬಿಡು, ನೀನು ಹೊರಡು. ಈ ಹುಟ್ಟಲ್ಲಿ ಮನೆಗೆ ಹೋದ್ರೆ ಚಪ್ಪಲಿಂದ ಚರ್ಮ ಹರಿತಾವ. ಏ ಗುಣ, ಕರ್ಣ ಬರ್ಲಿರ, 3 ಜನ ಊರಿಗೆ ಹೋಗಿ ಗಮ್ಮತ್ ಮಾಡುವ. ಬಂದೇ ಇರ. ಏಯ್ ಗುಣ, ಏಯ್ ಇದಳ ಬ್ಯಾವರ್ಸಿ, ಎಣ್ಣೆ ಏನಾದ್ರು ಓದಿದ್ದೀನಾ? ಹಿಂಡಿ ಈರಿದಿರ ಸಾವು. ಏ ಗುಣ ಎದ್ದೇಳ, ಅದಿಲ್ಲ. ಟೈಮ್ ಎಷ್ಟಾಯ್ತಾ? 9:20. 9 ಗಂಟೆಗೆ ಹೋಗ್ಬೇಕು ಅಂತ ಇದ್ದ, ಹೋಗಿರ್ಬೇಕು. ನಾವು ಹೊರಡುವ, ಬರ. ಗುಣ ಅಣ್ಣ,